ಈ ಸೀರೆ ಉಟ್ಟಾಗ ರೀ ಏನಂತಂದ್ರೆ ರೀ ಅಲ್ಲಿ ಹೆಂಗೆ ಇದಾಗತ್ತಂದ್ರೆ ಪ್ರತಿಯೊಬ್ಬ ಸೀರೆ ಉಡೋಲ್ಲಿ ರೀ ಹೆಣ್ಣು ಮಕ್ಕಳು ತಮಗೆ ಹೆಂಗೆ ಅನುಕೂಲ ಆಗುವಂಗೆ ಸೀರೆಯನ್ನು ಉಟ್ಟರೂ ಕೂಡ ರೀ ಅಂಗಾಂಗಗಳ ಪ್ರದರ್ಶನ ಆಗೋದಿಲ್ಲ ರೀ. ಈಗ ಅಡುಗೆ ಮಾಡೋಕ್ಕೆ ಬರೋದಿಲ್ಲ ಅಂತೇಳಿ ಯಾರು ಬೇಕಾದರೂ ಹೇಳ್ಬೋದು. ಆದರೆ ಯಾರೇ ಹೆಣ್ಮಕ್ಳು ನನಗೆ ಸೀರೆ ಉಡೋಕೆ ಬರೋಂಗಿಲ್ಲ ಅಂತ ಅನ್ನಕ್ಕೆ ಬರೋಂಗಿಲ್ಲ ರೀ. ಯಾಕಂದರೆ ಯಾಕೆ ಅನ್ನಕ್ಕೆ ಬರೋದಿಲ್ಲ, ಸೀರೆಯನ್ನು ಬಿಟ್ಟ ಬದುಕಲಿಕ್ಕೆ ಸಾಧ್ಯ ಇಲ್ಲ ಏನು ಇಲ್ಲಿ ಮಕ್ಕಳಿಗೆ. ಯಾಕಂದ್ರೆ ಸರ್ ಸೀರೆಯಲ್ಲಿ ಏನೈತೆ ಅಂದ್ರೆ ಪ್ರತಿಯೊಂದನ್ನು ಮುಚ್ಚಿಕೊಳ್ಳುವಂಥ ಒಂದು ಸಾಮರ್ಥ್ಯ ಇದೆ ರೀ. ನೋಡಿ ಸರ್, ಸೀರೆಯನ್ನು ನೋಡಿದ ಕ್ಷಣ ರೀ ಅದೇನು ರೀ ಒಂದು ಉದ್ದವಾದ ಒಂದು 5 ಮೀಟರ್ದಂಥ ಒಂದು ಬಟ್ಟೆ, ಅದಕ್ಕೊಂದು ನೋವು ಅಂತ ಹೇಳ್ತಾರೆ, 7 ವಾರಿ ಸೀರೆ ಅಂತ ಹೇಳ್ತಾರೆ. ಮೊದಲು ಇಲ್ಲಿ ನಮ್ಮ ಪ್ರಮುಖ ಬೆನಿಟಿಂದ ಸೀರೆಗಳು ಸಾಕಷ್ಟು ಇಳಕಲ್ ಸೀರೆ ಅಂತ, ಆದ್ರೆ ಇಳಕಲ್ ಸೀರೆ ದೊಡ್ಡ ಹಾಡನೋ ಒಂದು ಪ್ರಸಿದ್ಧ ಆಗಿಬಿಡುದು, ಇಳಕಲ್ ಸೀರೆ ಉಟ್ಕೊಂಡು ಅಂತ ಹೇಳಿ ಅಂದ್ರೆ ನಾ ಇದು ಹೇಳುವಂಥ ಉದ್ದೇಶ ಏನಪ್ಪ ಅಂತಂದ್ರೆ ಇವತ್ತ ಸೀರೆಗಳು ಬದಲಾವಣೆ ಆಗ್ತಾ ಇದ್ದಾವೇನೋ ಅಂತೇಳಿ, ಪರಿವರ್ತನೆ ಆಗ್ತಾ ಇದೆ ಅಂತ. ಯಾಕಂದ್ರೆ ಮೊನ್ನೆ ರಬಕ ಬನಟ್ಟಿಯಲ್ಲೇ ಸೀರೆಗಳು ಮಾರಾಟ ಆಗಿಲ್ಲ ಅಂತ ಹೆಚ್ಚು 50 ಕೋಟಿ ರೂಪಾಯಿವರೆಗಿನ ಸೀರೆಗಳು ಸ್ಟಾಕ್ ಆಗಿ ಬಿದ್ದಿದ್ದಾವೆ ಅಂತೇಳಿ ರಿಪೋರ್ಟ್ ನೋಡಿದ್ರು ಸರ್. ಇದಕ್ಕೆ ಕಾಲಾಯ ತಸ್ಮೈ ನಮಃ ಅಂತ ಬರ್ಬೇಕಾಗ್ತಾರೆ. ಯಾಕೆ ಸೀರೆ ಇಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆದರೂ ಕೂಡ ರೀ, ದೇಹದ ಅಂಗಾಂಗಗಳನ್ನು ಎಲ್ಲ ಕೂಡ ರಕ್ಷಣೆ ಮಾಡ್ತಾ ಇದ್ರು ಕೂಡ ರೀ, ಅದು ತನ್ನದೇ ಅಂತ ಒಂದು ಸೊಬಗನ್ನು ಅದು ತೋರಿಸ್ತಾ ಇದ್ರು ಕೂಡ ರೀ, ಈಗಿನ ಆಧುನಿಕತೆಗೆ ಅನುಗುಣವಾಗಿ ರೀ ಯಾಂತ್ರಿಕ ಬದುಕಿನೊಳಗರೆ ಸೀರೆಯನ್ನು ಇಟ್ಟುಕೊಂಡು ಬೇಗ ಒಂದು ನಡೆಯೋಕ್ಕಾಗೋದಿಲ್ಲ, ಹೋಗೋಕ್ಕಾಗೋದಿಲ್ಲ ಅಂತ ತಿಳ್ಕೊಂಡು, ಯಾಕಂದ್ರೆ ಟ್ರೈನ್ ಹಿಡಬೇಕಾಗ್ತದೆ, ಬಸ್ಸುಗಳಿಗೆ ಪ್ರಯಾಣ ಮಾಡ್ಬೇಕಾಗ್ತದೆ ರೀ. ಅವಾಗ ಏನಂತಂದರೆ ಇದು ತೊಡಕಾಗ್ತದೆ ಅಂತ ತಿಳ್ಕೊಂಡು ಸೀರೆ ಉಡೋದನ್ನು ಬಿಟ್ಟು ಬೇರೆ ಚೂಡಿದಾರದು ಹಾಕೋದು ಕರೆಕ್ಟ್ ಅದ ರೀ. ಆದ್ರೆ ಸೀರೆ ಮೇಗಿನ ಪ್ರೀತಿ ಮಾತ್ರ ಹೆಣ್ಮಕ್ಳಿಗೆ ಹೋಗೋದಿಲ್ಲ ಸರ್, ಅದು ಯಾವಾಗಲೂ ಇರೋದನ್ರಿ. ಅದಕ್ಕೆ ಸಂದರ್ಭದಲ್ಲಿ ನಾವು ಸಾಕಷ್ಟು ನೋಡ್ತಾ ಇರ್ತೀವಿ. ಹಾಂ ಸರ್, ಯಾವುದೇ ಅದು ರೇಷ್ಮೆ ಸೀರೆ ಕಾಸ್ಟ್ಲಿದಿಂದ ಸೀರೆಗಳನ್ನು ತಗೊಳ್ಳುವಂಥ ಒಂದು ಮನಸ್ಥಿತಿ ಹೆಣ್ಮಕ್ಳಲ್ಲಿ ನಿಶ್ಚಿತವಾಗಿ ಬರ್ತದೆ. ಎಷ್ಟು ಕಾಸ್ಟ್ಲಿ, ಎಷ್ಟು ತುಟ್ಟಿಯ ನೀವು ಸೀರೆ ನೋಡ್ತೀರಿ ಅಷ್ಟು ನಿಮ್ಮ ವೇಟ್ ಹೆಚ್ಚಾಗ್ತದೆ ಅನ್ನುವಂಥದ್ದು ಮನೋವೃತ್ತಿಯನ್ನು ನಾವು ನೋಡ್ತಾ ಇದ್ದೀವಿ. ಅದು ಅರ್ಥ ಮದುವೆ ಆಯಿತು, ಇನ್ನುಳಿದ ಯಾವುದೇ ಮಂಗಳ ಕಾರ್ಯಗಳಾಯ್ತು, ಇಂಥ ಎಲ್ಲ ಸಂದರ್ಭದಲ್ಲಿ ಸೀರೆಯನ್ನು ಉಡೋದನ್ನ ನಾವು ನೋಡ್ತಾ ಬಂದಿದ್ದೀವಿ ರೀ. ಅದು ನಾ ಇವತ್ತೇನು ಪ್ರಶ್ನೆ ಮಾಡ್ತಾ ಇದ್ದೀನಿ, ಈಗೇನು ರಬಕ ಬನಟ್ಟಿನ ಬಂದಂಥ ಸ್ಥಿತಿ ಮುಂದಿನ ದಿನದಲ್ಲಿ ಒಟ್ಟು ಟೋಟಲ್ ಇಂಡಿಯಾ ದೃಷ್ಟಿ ತಗೊಂಡು ಸೀರೆಗಳು ಉಡೋದ್ರ ಕಡಿಮೆ ಆಗ್ತಾ ಹೋಗ್ತದನಾ ಅಂತ ನಿಮ್ಗೆ ಏನಾದ್ರು ಅನಿಸಿದೆ? ಸರ್ ಆಗೋದಿಲ್ಲ ಸರ್. ಯಾಂತ್ರಿಕ ಬದುಕಿನಲ್ಲಿ ಸ್ವಲ್ಪ ಇದಕ್ಕಾಗಿ ಮಾರ್ಪಾಡು ಆದರೂ ಆಗಬಹುದು ರೀ. ಆದರೆ ಸೀರೆಗಿರುವಂಥ ಪ್ರಾಮುಖ್ಯತೆ ಎಂದೂ ಕಡಿಮೆ ಆಗೋದಿಲ್ಲ ರೀ. ಯಾಕಂದ್ರೆ ಸೀರೆಗೆ ನೋಡಿ ಸರ್, ಈ ದಪ್ಪನ ಹೆಣ್ಮಕ್ಳು ಅಂತಾರೆ ತಿಳುವಂಥ ಸೀರೆಗಳನ್ನು ಆಯ್ಕೆ ಮಾಡ್ತಾರೆ ರೀ. ಆದರೆ ಸರ್ ಮುಂದೆ ತಿಳುವಂಥ ಹೆಣ್ಮಕ್ಳು ಯಾವ ಬೇಕಾದ್ರೂ ಬಣ್ಣ ಸೀರೆಗಳನ್ನು ಆಯ್ಕೆ ಮಾಡಬಹುದು. ಅಂದರೆ ಅವರವರ ಬಣ್ಣಕ್ಕೆ ಅನುಗುಣವಾಗಿ ಸೀರೆಗಳು ಆಯ್ಕೆ ಮಾಡೋದು ಕೂಡ ರೀ, ಅದು ಒಂದು ವಿಧಾನ ರೀ. ಹಾಂ ಸರ್, ಮುಂದೆ ಸರ್ ಇದು ಈ ಅವಸರವಾಗಿ ಹೆಂಗೆ ಸೀರೆ ಉಟ್ಕೋದು ಅದು ಅಷ್ಟು ಸರಿ ಅನ್ಸಂಗ್ರಿ, ಅದಕ್ಕೆ ಕಾಳಜಿ ಮಾಡ್ಬೇಕಂತ ಹೇಳ್ತಾರೆ ರೀ. ಯಾಕಂದ್ರೆ ತಳಗಿರೋರಿಗೆ ರೀ ಸಾಮಾನ್ಯವಾಗಿ ಯಾವುದೇ ಸೀರೆನೂ ಒಂದು ರೀತಿ ಉಡೋಕೆ ಸಾಧ್ಯ ಆಕತಿ. ಅವರವ್ರ ಬಣ್ಣ ಅವರವ್ರ ನಿಲುವಿಗೆ ಅನುಗುಣವಾಗಿ ರೀ ಸೀರೆಗಳ ಆಯ್ಕೆಯನ್ನು ಹೆಣ್ಮಕ್ಳು ಮಾಡ್ತಾರೆ ರೀ. ಮುಂದೆ ದಪ್ಪಗೆ ಕಾಣಬೇಕು ಅಂತ ಅಂದ್ರೂ ಅವರು ದಪ್ಪ ಸೀರೆಗಳನ್ನು ಸಿಗ್ತಾವ್ರೆ, ಅವನ್ನ ಉಟ್ತಾರೆ. ಮುಂದೆ ಕೆಲವು ಸೀರೆ ಇಟ್ಟಾಗ ಇನ್ನೂ ದಪ್ಪ ಕಾಣಿಸುವಂಥ ಭೀತಿ ಇದ್ದವರು ತೆಳು ಸೀರೆಯನ್ನು ಆಯ್ಕೆ ಮಾಡ್ಕೋತಾರೆ. ಮತ್ತು ಸೀರೆ ಸೊಂಟಕ್ಕೆ ಸಿಕ್ಕಿಸುವಾಗ ಹೊಟ್ಟೆ ಎತ್ತರ ಸಿಕ್ಕಿಸಿದರೆ ನೆರಿಗೆ ಹೆಚ್ಚು ಬಂದು ದಪ್ಪ ಕಾಣ್ತಾವ ಅಂತ ತಿಳ್ಕೊಂಡ್ರಿ ಕೆಲವರು ಅವ್ರು ಸೈಡ್ ತಿಳ್ಕೊತಾರೆ ರೀ. ಹಿಂಗೆ ಫೋಲ್ಡ್ ಮಾಡಿ ಪಿನ್ ಹಾಕುವಾಗ ಸೊಂಟದ ಭಾಗದೊಳಗೆ ರೀ ದಪ್ಪಾಗಿ ಸುಕ್ಕಾಗಿ ಕಾಣಿದ್ರಕ್ಕೆ ಸೊಂಟದ ಭಾಗ ತುಸು ಎಳೆದ್ರಿ ಮೇಲ್ಬಾಗಿ ಸರಿಸಿದ್ರೆ ಸೊಗಸಾಗಿ ಸೀರೆಗಳು ಕಾಣ್ತಾವೆ ರೀ. ಇಲ್ಲ ಒಂದೊಂದು ಪರಿಕಲ್ಪನೆ. ಇನ್ನು ಸೀರೆ ಬಂದ್ರಿ ಕಲಾತ್ಮತೆ, ದೇಹಕ್ಕೆ ಹೊಂದುವಂಥ